ಬಂಡೆ ಮಕ್ಕಳಮ್ಮ ಟೆಂಪಲ್. ಶಾಪಿಂಗ್ ಹೋಗೋದ್ ಮೇಲಲ್ಲ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದ್ ಮೇಲೂ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಒನ್ ಮೋರ್ ವ್ಲಾಗ್ ವಿತ್ ಮೈ ಫ್ಯಾಮಿಲಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಬಂಡೆ ಮಕ್ಕಳಮ್ಮ ಟೆಂಪಲ್. ಸೊ ನೋಡೋಣ ಹೌ ದ ಡೇ ಗೋಸ್ ಅಂದ್ಬಿಟ್ಟು. ಆಸ್ ಆಲ್ರೆಡಿ ಸೆಡ್, ನಾನು ನಮ್ಮಮ್ಮ ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕಂದ್ರಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಗಿದ್ದು, ನಮ್ಮಮ್ಮಗೆ ಕೂಡ ಹೇಳ್ದಿರ ನಾವು ಸಿಬ್ಲಿಂಗ್ಸ್ ಆ್ಯಂಡ್ ಕಸಿನ್ಸ್ ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮಮ್ಮನ ಕೂಡ ಜಾಯಿನ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದು. ಫೈನಲಿ 1 hour ಆದಮೇಲೆ ನಾವು ಕೊಂಡುಕುಂಟೆ ಕ್ರಾಸ್ಗೆ ಬಂದ್ವಿ ಮೆಟ್ರೋ ಸ್ಟೇಷನ್ಗೆ. ಫೈನಲಿ ಇನ್ ದ ಮೆಟ್ರೋ ಸ್ಟೇಷನ್. ಸೊ ನಮ್ಮ ಅಕ್ಕ ಅವರು ಬರ್ತಿದ್ದಾರೆ. ಸೊ ಮೆಟ್ರೋ ಬಂತು ಹೋಗಿದ ತಕ್ಷಣವೇ. ಸೊ ಮೆಟ್ರೋ ಕೂಡ ಹತ್ಕೊಂಡು ನಾವು ನ್ಯಾಷನಲ್ ಕಾಲೇಜ್ ಸ್ಟಾಪ್ ಹತ್ರ ಇಳ್ಕೊಂಡ್ವಿ. ಅಲ್ಲಿ ನಮ್ಮ ಇನ್ನೊಬ್ರು ಅಕ್ಕ ವೆಯ್ಟ್ ಮಾಡ್ತಿದ್ರು. ಇವತ್ತಿನ ವ್ಲಾಗ್ನ ಹೈಲೈಟ್ ಬಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳೇ. ಬಿಕಾಸ್ ಅವ್ರ ದೇವಸ್ಥಾನಕ್ಕಿಂತ ಅವ್ರಿಗಿನ ಮೂಮೆಂಟ್ಸ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಿದ್ದು, ಓಡಾಡ್ತಿದ್ದಿದ್ದು, ಆಟ ಆಡ್ತಿದ್ದಿದ್ದೇ ಜಾಸ್ತಿ. ಲಿಟ್ರಲಿ ಫುಲ್ ಆಫ್ ಎನರ್ಜಿ ಅಂತಲೇ ಹೇಳ್ಬೋದು. ಅವ್ರ ಹ್ಯಾಪಿನೆಸ್ ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ಒಮ್ಮೆ ಇಂಥ ಚಿಕ್ಕ ಚಿಕ್ಕ ಮೂಮೆಂಟ್ಸೇ ಬೆಸ್ಟ್ ಮೆಮೊರೀಸ್ ಆಗಿಬಿಡುತ್ತೆ. ಸೊ ನಾವು ಎಲ್ಲ ಏನು ಡೈಲಿ ಮೀಟ್ ಆಗಲ್ಲ, ಯಾವಾಗಲೂ ಒಂದೊಂದ್ಸಲ ಮೀಟ್ ಆಗೋದು. ಸೊ ಆ ಖುಷಿ ಆ್ಯಂಡ್ ಪದೇ ಪದೇ ಮೀಟ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಮೀಟ್ ಆದಾಗ ಮಾತ್ರ ವಿಲ್ ಮೇಕ್ ಫುಲ್ ಆಫ್ ಮೆಮೊರೀಸ್. ಆ್ಯಂಡ್ ಫೈನಲಿ ನಾವು ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಇದು ನಂದು ಆ್ಯಕ್ಚುಲಿ ಸೆಕೆಂಡ್ ಟೈಮು, ನಮ್ಮ ಅಕ್ಕಂದು 4th ಟೈಮು. ಹಂಗೆ ಎಲ್ಲರೂ ಒಂದೊಂದು ಸತಿ 2 ಸತಿ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕಂದರು ಮಾಡ್ತಿದ್ದಾರೆ. ಇವ್ರನ್ನೇ ನೀವು ಲಾಸ್ಟ್ ವ್ಲಾಗಲ್ಲಿ ಕೂಡ ನೋಡಿರ್ತೀರಾ. ದೇವಸ್ಥಾನಕ್ಕೆ ಬರ್ತಾನೆ ನಮ್ಮ ಮಕ್ಕಳದು ಫೋಟೋಶೂಟ್ ಕೂಡ ಆಯಿತು. ಆ್ಯಂಡ್ ದೇವರ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಬಂದಾಗ ಇಟ್ ವಾಸ್ ಟ್ಯೂಸ್ಡೇ ಆರ್ ಫ್ರೈಡೇ ಅನಿಸುತ್ತೆ, ಆಗ ನೀರು ಹಾಕ್ಸ್ಕೊಂಡಿದ್ವಿ. ಸೊ ಆ ಮೂಮೆಂಟ್ನು ಕೂಡ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದೇವರ ಅಲಂಕಾರ ನೋಡಿ ಈ ಒಂದು ಮೂಮೆಂಟ್ನ ಕೂಡ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆಚೆ ಬಂದು ದರ್ಶನ ಮುಗಿಸ್ಕೊಂಡು ಆಚೆನೂ ಬಂದ್ವಿ. ಆ್ಯಂಡ್ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಿದ್ರು, ಅದನ್ನು ಇಸ್ಕೊತಾ ಇದ್ವಿ. ಆ್ಯಂಡ್ ಹಂಗೆ ಒಂದು ಪುಟ್ಟ ಶಾಪಿಂಗ್ ಸೆಷನ್ ಕೂಡ ಆಯಿತು ಅಲ್ಲಿ. ನಮ್ಮ ಅಕ್ಕನ ಮಕ್ಕಳು ದೇ ಆರ್ ಸೂಪರ್ ನಾಟಿ ಟು ಬಿ ಆನೆಸ್ಟ್. ಹಾಯ್ ಮಾಡು ಅಂದರೆ ಯಾರೂ ಮಾಡಿಲ್ಲ, ಬಟ್ ಇವರಿಬ್ಬರು ಟ್ವಿನ್ಸ್ ಆ್ಯಕ್ಚುಲಿ ಆಗಿ ಹೇಳ್ಬೇಕಂದ್ರೆ. ಸೊ ಇವಳ ಹೆಸರು ಯಾದವಿ, ಇನ್ನೊಬ್ಳ ಹೆಸರು ಯಾನವಿ. ಸೊ ಇವರಿಬ್ಬರು ಕೂಡ ಟ್ವಿನ್ಸ್. ಆ್ಯಂಡ್ ಇವಳು ಹಾಯ್ ಮಾಡಿದ್ಲು. ಫೈನಲಿ ಒಬ್ಳಾದರೂ ಮಾಡಿದ್ಲಲ್ಲ ಅಂದ್ಬಿಟ್ಟು. ಅದಾದಮೇಲೆ ಪ್ರಸಾದ ಕೂತ್ಕೊಂಡು ತಿಂತಾಯಿದ್ವಿ. ಆ್ಯಂಡ್ ಇಲ್ಲಿ ಇವಳು ಶೀ ಈಸ್ ಅಗೇನ್ ಅ ನಾಟಿಯೆಸ್ಟ್ ಗರ್ಲ್. ಇವಳ ನೇಮು ನೂಹಾ ನೂತನ ಅಂದ್ಬಿಟ್ಟು. ಬಟ್ ವಿ ಡೋಂಟ್ ಕಾಲ್ ಹರ್ ನೂಹಾ ನೂತನ ಬಿಕಾಸ್ ಇಟ್ಸ್ ಟೂ ಲಾಂಗ್. ಶಾರ್ಟ್ ಫಾರ್ಮ್ ಆಗಿ ನಾವು ನೂನು ಅಂತ ಕರಿತೀವಿ. ಆ್ಯಂಡ್ ಫೈನಲಿ ನೋಡಿ ಯಾರನ್ನ ನೋಡಿದೆ ಅಂದ್ಬಿಟ್ಟು ಆ್ಯಕ್ಚುಲಿ ನೋಡೇ ಇಲ್ಲ. ಅದಾದಮೇಲೆ ನಮ್ಮ ಅಕ್ಕ ತೋರಿಸಿದ್ದು. ಮೈ ಇನ್ನರ್ ಫ್ಯಾನ್ ಗರ್ಲ್ ವಾಸ್ ಸೂಪರ್ ಹ್ಯಾಪಿ ಬಿಕಾಸ್ ನೇರವಾಗಿ ಮೀಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇಂಥ ಒಂದು ಸಣ್ಣ ಪುಟ್ಟ ವಿಷಯದಲ್ಲಾದರೂ ನಂಗೆ ಡಿವೋರ್ಸ್ ಕಾಣಿಸಿದ್ರೆ ಐ ವಿಲ್ ಬಿ ಸೂಪರ್ ಹ್ಯಾಪಿ. ಆ್ಯಂಡ್ ಈ ಒಂದು ದೇವಸ್ಥಾನದ ಸ್ಪೆಷಾಲಿಟಿನೇ ಅದು. ಯಾರ್ಯಾರು ಸೆಲೆಬ್ರಿಟೀಸ್ ಬಂದಿದ್ದಾರೋ ಅವರೆಲ್ಲರೂ ಫೋಟೋಸ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಅಲ್ಲಲ್ಲಿ ಅಕ್ವೇರಿಯಮ್ಸ್ನ ಇಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಫಿಶಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ವು. ಆ್ಯಂಡ್ ನಮ್ಮ ಮಕ್ಕಳು ಕೂಡ ನೋಡಿಬಿಟ್ಟು ತುಂಬ ಎಂಜಾಯ್ ಮಾಡ್ತಿದ್ರು. ಅದಾದಮೇಲೆ ನೆಕ್ಸ್ಟ್ ಐ ಡೋಂಟ್ ನೋ ಈ ವ್ಲಾಗಲ್ಲಿ ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಬಿಕಾಸ್ ಇಟ್ಸ್ ಜಸ್ಟ್ ಅ ಫ್ಯಾಮಿಲಿ ವ್ಲಾಗ್. ಆ್ಯಂಡ್ ದೇವಸ್ಥಾನಕ್ಕೆ ಹೋದಾಗ ಇದೆಲ್ಲ ನಾನು ಒಂದು ಫ್ಯೂಚರ್ ಅಲ್ಲಿ ನೋಡಿದಾಗ ಮೆಮೊರೀಸ್ ಆಗಿ ಇರಬೇಕು ಅಂದ್ಬಿಟ್ಟು ನಾನು ಈ ವ್ಲಾಗ್ಸ್ನೆಲ್ಲ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಹೇಳ್ದಂಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಲ್ಲಿ ಅಕ್ವೇರಿಯಮ್ಸ್ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನದಲ್ಲಿ. ಸೊ ಈಗ ಆಚೆ ಕೂಡ ಬಂದ್ವಿ. ನೆಕ್ಸ್ಟ್ ನಾವು ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಕೂಡ ಮಾಡ್ಕೊಂಡ್ವಿ. ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಇನ್ನೊಂದು ಸಲ ಬರೋ ಹಂಗೆ ಮಾಡ್ಕೊಳ್ಳಮ್ಮ ಅಂತ ಬೇಡ್ಕೊಂಡು ಆಚೆ ಬಂದು ಇನ್ನಷ್ಟು ಫೋಟೋಸ್ನ ಇಟ್ಕೊಂಡು ಮೆಮೊರೀಸ್ನ ಗೇನ್ ಅಥವಾ ಕಲೆಕ್ಟ್ ಮಾಡಿಕೊಂಡು ವಿ ವೆಂಟ್ ಬ್ಯಾಕ್. ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಿದ್ದಂದರೆ ದೊಡ್ಡ ಗಣಪತಿ ಟೆಂಪಲ್ ಹಾಗೆ ಬಿಗ್ ಬುಲ್ ಟೆಂಪಲ್ಗೆ. ಮಧ್ಯಾಹ್ನ ಆಗಿತ್ತು, ಆಲ್ಮೋಸ್ಟ್ ನಾವು ಹೋಗಿ ರೀಚ್ ಆಗಿದ್ದಲ್ಲಿಗೆ 1 o'clock ಆಗಿಬಿಟ್ಟಿತ್ತು. ಸೊ ಅದಕ್ಕೆ ದೊಡ್ಡ ಗಣಪತಿ ಟೆಂಪಲ್ ಕ್ಲೋಸ್ ಆಗಿತ್ತು, ಬಟ್ ಬುಲ್ ಟೆಂಪಲ್ ಓಪನ್ ಆಗೇ ಇರುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ಆ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ದಿಸ್ ಈಸ್ ಮೈ ಅಗೇನ್ ಸೆಕೆಂಡ್ ವಿಸಿಟ್ ಟು ಬಿಗ್ ಬುಲ್ ಟೆಂಪಲ್. ಒಂದ್ಸಲ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಇನ್ನೊಂದು ಸತಿ ಈಗ ನಮ್ಮ ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀನಿ. ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಫಸ್ಟ್ ಟೈಮ್ ಬರ್ತಿರೋದು ಈ ದೇವಸ್ಥಾನಕ್ಕೆ. ಆ್ಯಂಡ್ ಈ ದೇವಸ್ಥಾನನೂ ಅಷ್ಟೇ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಇಟ್ಟಿದ್ದಾರಲ್ವ, ಅದನ್ನೆಲ್ಲ ನೋಡಿ ನಮ್ಮ ಅಕ್ಕ ರಿಯಲ್ ಅಂದ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಆ ರಿಯಾಕ್ಷನ್
ಎಕ್ಸ್ಪ್ಲನೇಷನ್ ಕೊಟ್ಟರು. ಆಮೇಲೆ ನೋಡಿದ್ಮೇಲೆ ಗೊತ್ತಾಗಿದೆ ಅವ್ರಿಗೆ ದಟ್ ಈಸ್ ಸ್ಕಲ್ಪ್ಚರ್ಸ್ ಅಂದ್ಬಿಟ್ಟು. ಸೊ ಎಸ್, ಈ ವ್ಲಾಗ್ ಇನ್ನೂ ನೀವು ನೋಡ್ತಿದ್ರೆ ಐನೋ ನಿಮ್ಗೆ ನೋಡೋದಕ್ಕೆ ಸ್ವಲ್ಪ ಬೋರ್ ಆಗ್ತಿರ್ಬೋದು. ನಮ್ಮ ಮನೇಲಿ ಇರೋರೆಲ್ಲರೂ ಏನಂತಾರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೂ ಮಾತಾಡಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ಸ್ ಕೊಡೋದು ನನ್ನ ಒಂದು ಫ್ಯಾಮಿಲಿ ವ್ಲಾಗ್ಸಲ್ಲಿ. ಯಾರೂ ಮಾತಾಡಲ್ಲ ಆ್ಯಂಡ್ ವಿ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಲ್ಯಾಂಗ್ವೇಜ್ ಬ್ಯಾರಿಯರ್. ಸೊ ಅದೊಂದು ಕೂಡ ರೀಸನ್. ಅದಾದಮೇಲೆ ಫೈನಲಿ ಬಿಗ್ ಬುಲ್ ಟೆಂಪಲ್ಗೂ ಬಂದ್ವಿ ಆ್ಯಂಡ್ ಈ ಟೆಂಪಲ್ ಮಾತ್ರ ತುಂಬ ಪ್ರಶಾಂತವಾಗಿತ್ತು. ಬಟ್ ಅದರೊಳಗಡೆ ಇದ್ದಂಥ ಪೂಜಾರಿ ಈ ವಾಸ್ ನಾಟ್ ಗುಡ್ ಟು ಬಿ ಆನೆಸ್ಟ್. ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅಲ್ಲಿ ದೇವಸ್ಥಾನದಲ್ಲಿ ಹೂವು ಇಟ್ಟಿರ್ತಾರಲ್ವ, ಅದನ್ನು ನಮ್ಮ ಅಕ್ಕ ನಾವು ಯಾರೂ ತೊಗೊಂಡಿಲ್ಲ. ಸೊ ನಮ್ಮ ಅಕ್ಕ ಒಬ್ಬರು ತೊಗೊತಾ ಇದ್ರು. ಅದನ್ನು ನೋಡಿ ಎಷ್ಟು ತೊಗೊತೀರ ಅಂದ್ಬಿಟ್ಟು ಬೈದೇ ಬಿಟ್ಟರು. ಸೊ ಇಟ್ ವಾಸ್ ಹಾರ್ಶ್ ಟು ಬಿ ಆನೆಸ್ಟ್. ಅದಾದಮೇಲೆ ಇಲ್ಲಿಟ್ಟಿರೋ ಅಂಥ ಸ್ಟಾಲ್ಸ್ ಎಲ್ಲ ನೋಡ್ತಿದ್ರು ಆ್ಯಂಡ್ ಶಾಪಿಂಗ್ ಕೂಡ ಮಾಡಿದ್ವಿ. ಒಂದಷ್ಟು ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ವಿ. ನಮ್ಮಂಥ ಹೆಣ್ಮಕ್ಳಿಗೆ ಈ ಚಿಕ್ಕ ಪುಟ್ಟ ಶಾಪಿಂಗ್ ಸ್ಟಾಲ್ಸ್ ಅಂದ್ರೇ ಪ್ರಪಂಚ ಅಂತಲೇ ಹೇಳ್ಬೋದು. ಬಿಕಾಸ್ ಅಲ್ಲಿ ಏನೇನು ನೋಡಿದ್ರೂ ಇಷ್ಟ ಆಗುತ್ತೆ, ಎಲ್ಲ ತೊಗೋಬೇಕನ್ಸುತ್ತೆ, ಬಟ್ ತೊಗೊಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನಾನು ನಮ್ಮ ಅಕ್ಕ ನಮ್ಮಮ್ಮ ಶಾಪಿಂಗ್ ಮುಗಿಸ್ಕೊಂಡು ಈ ಕಡೆ ಬಂದಿದ್ವಿ. ಆದರೆ ನಮ್ಮ ಅಕ್ಕಂದ್ರದ್ದು ಇಬ್ಬರದು ಇನ್ನೂ ಆಗಿಲ್ಲ. ವಿ ವರ್ ವೇಟಿಂಗ್ ಫಾರ್ ದೆಮ್. ಶಾಪಿಂಗ್ ಹೋಗೋದು ಮೇಲಲ್ಲ, ಅವ್ರನ್ನ ವಾಪಸ್ ಕರ್ಕೊಂಡು ಬರೋದು ಮೇಲೂ ಇನ್ನೂ ಆಗಿಲ್ಲ ಇವ್ರದ್ದು. ಲಾಸ್ಟ್ ಟೈಮ್ ಬಂದಾಗಲೂ ಇಲ್ಲಿ ಮಂತ್ರಾಲಯ ಮಂದಿರಕ್ಕೆ ಹೋಗೋದಕ್ಕಾಗಿಲ್ಲ. ಈ ಟೈಮ್ ಕೂಡ ಆ್ಯಸ್ ಯೂಶ್ವಲ್ ಆಗಿಲ್ಲ. ಬಿಕಾಸ್ ಮಧ್ಯಾಹ್ನ ಹೋಗಿದ್ರಿಂದ ಇಟ್ ವಾಸ್ ಕ್ಲೋಸ್ಡ್ ಆ್ಯಂಡ್ ನಮ್ಮಮ್ಮ ಅಲ್ಲೇ ನಿಂತ್ಕೊಂಡು ವಾಲೆ ಕೂಡ ನೋಡ್ತಿದ್ದಾರೆ ಏನು ತೊಗೊಂಡಿದ್ದಾರೆ ಅಂದ್ಬಿಟ್ಟು. ಅದಾದಮೇಲೆ ಲಂಚ್ ಟೈಮ್ ನಾವು ಇಲ್ಲೇ ಯಾವುದೋ ಒಂದು ಹೋಟೆಲ್ ಸಿಕ್ತು ಅಂದ್ಬಿಟ್ಟು ಬಂದ್ವಿ. ಬಟ್ ಫುಡ್ ವಾಸ್ ರಿಯಲಿ ಗುಡ್. ಐ ರಿಯಲಿ ಡೋಂಟ್ ನೋ ಯಾವ ಹೋಟೆಲ್ ಇದು ಅಂದ್ಬಿಟ್ಟು. ಬಟ್ ಸೊ ನಮಗೇನೇನು ಬೇಕೋ ಅದೆಲ್ಲ ಆರ್ಡರ್ ಮಾಡಿಕೊಂಡು ತಿಂತಾಯಿದ್ದೀವಿ. ಆ್ಯಂಡ್ ನೋಡಿ ಇವಳು ಯಾನವಿ ಅಂದ್ಬಿಟ್ಟು ಅವಳು ಯಾದವಿ. ಸೊ ಇವರಿಬ್ಬರು ಟ್ವಿನ್ಸ್ ಆಗಲೇ ಹೇಳ್ದಂಗೆ. ಸೊ ಫೈನಲಿ ಊಟ ಕೂಡ ಮುಗಿಸ್ಕೊಂಡು ಆಚೆ ಬಂದ್ವಿ ಆ್ಯಂಡ್ ನಾವೀಗ ಆಟೋಗೆ ವೆಯ್ಟ್ ಮಾಡ್ತಿದ್ವಿ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡ್ಕೊಳ್ಳೋದಕ್ಕೆ. ಸೊ ವಿ ವರ್ ವೇಟಿಂಗ್ ಫಾರ್ ಆಟೋ. ಅದಾದಮೇಲೆ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಹತ್ರ ವಿ ಫೌಂಡ್ ಲೆವಿಸ್ಟಾ. ಸೊ ಇಲ್ಲಿ ಬೋಬಾ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ನಮ್ಮ ಅಕ್ಕಂದ್ರಿಗೆಲ್ಲ ಟ್ರೈ ಮಾಡಿಸೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ವಿ. ಸೊ ಈ ಮಕ್ಕಳ ಜಗಳನ್ನೆಲ್ಲ ನೋಡಿಕೊಂಡು ನಾನು ಕೂಡ ಕೂತ್ಕೊಂಡಿದ್ದೆ. ಅದಾದಮೇಲೆ ಡ್ರಿಂಕ್ ಕೂಡ ಬಂತು. ಇದು ನಾವು ಆ್ಯಕ್ಚುಲಿ ಗ್ರೇಪ್ಸ್ದು ಅನಿಸುತ್ತೆ ಆರ್ಡರ್ ಮಾಡಿದ್ದು, ಗ್ರೇಪ್ಸ್ ಬೋಬಾ ಮತ್ತು ಒಂದು ಓರಿಯೋ ಮಿಲ್ಕ್ ಶೇಕ್. ಸೊ ನಮ್ಮ ಅಕ್ಕ ಅವ್ರಿಗೆ ಜ್ಯೂಸ್ ಇಷ್ಟ ಆಯಿತು, ಬಟ್ ಬೋಬಾ ಇಷ್ಟ ಆಗಿಲ್ಲ. ಅಂದರೆ ಬೋಬಾ ಟೇಸ್ಟ್ ಇಷ್ಟ ಆಗಿಲ್ಲ ಅವ್ರಿಗೆ. ಜ್ಯೂಸ್ ನಾರ್ಮಲಾಗಿ ಹೇಗಿರುತ್ತೋ ಹಾಗೆ ಇರುತ್ತೆ. ಅಲ್ಲಿ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಿದ್ರು ವೀಡಿಯೋ ಕಾಲಲ್ಲಿ. ನನಗೆ ನಮ್ಮ ಅಕ್ಕಗೆ ಆ್ಯಕ್ಚುಲಿ ಇಷ್ಟನೇ ಬೋಬಾ. ಸೊ ಅವ್ರದ್ದು ಫಸ್ಟ್ ಟೈಮ್ ಟ್ರೈ. ಸೊ ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ. ಇಟ್ ವಾಸ್ ಓಕೆ ಆ್ಯಂಡ್ ನಮ್ಮಮ್ಮ ಕೂಡ ಟ್ರೈ ಮಾಡಿದ್ರು. ಅದಾದಮೇಲೆ ಮಕ್ಕಳಿಗೆ ಓರಿಯೋ ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ವಿ. ಸೊ ಅವ್ರು ಅದನ್ನು ಕುಡಿತಾ ಇದ್ರು. ಅದಾದಮೇಲೆ ವಿ ವೆಂಟ್ ಬ್ಯಾಕ್. ಎಲ್ಲರೂ ಅವ್ರವ್ರ ಮನೆಗೆ ಹೋದ್ವಿ. ಸೊ ಈ ವಿಡಿಯೋ ಐ ನೋ ಕ್ವೈಟ್ ಬೋರಿಂಗ್ ಆಗಿತ್ತು. ನನಗೂ ಅಷ್ಟೇ ವಾಯ್ಸ್ ಓವರಲ್ಲಿ ಏನೇನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಎಷ್ಟಾಯಿತೋ ಅಷ್ಟು ಕ್ಯಾಪ್ಚರ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದಾದಮೇಲೆ ನಮ್ಮ ಅಕ್ಕ ದೊಡ್ಡಕ್ಕ ಮಾತ್ರ ಬೇರೆ ಲೈಕ್ ಆಪೋಸಿಟ್ ಮೆಟ್ರೋಗೆ ಹೋಗಬೇಕಿತ್ತು. ನಾವೆಲ್ಲರೂ ಇನ್ನು ಒಂದೇ ಮೆಟ್ರೋಗೆ ಹೋಗಬೇಕು. ಸೊ ಅವ್ರಿಗೆ ಬಾಯ್ ಹೇಳಿಬಿಟ್ಟು ನಾವು ಕೂಡ ನಮ್ಮ ಮೆಟ್ರೋ ಹತ್ರ ಹೋದ್ವಿ. ಅವ್ರು ನೋಡಿದ್ರೆ ಆಪೋಸಿಟಲ್ಲಿದ್ದಾರೆ, ನಾವು ಈ ಕಡೆ ಇದ್ವಿ. ನಮಗೆ ಮತ್ತು ನಮ್ಮ ಅಕ್ಕಗೆಲ್ಲ ಎಂಬರಾಸಿಂಗ್ ಮಾಡಿಬಿಟ್ಲು. ಬಿಕಾಸ್ ಅಷ್ಟು ಜನ ಇದ್ದಾರೆ ಅಲ್ಲಿ, ನಮ್ಮನ್ನೆಲ್ಲ ಕರ್ದು ಜೋರಾಗಿ ಇಡೀ ಮೆಟ್ರೋ ಸ್ಟೇಷನ್ನೇ ಅವಳ ಕಡೆ ನೋಡೋ ಥರ ಮಾಡಿಬಿಟ್ಲು. ಸೊ ಅದಕ್ಕೆ ನಗು ಬರ್ತಿತ್ತು. ಸೊ ಒನ್ ಡೇ ಟ್ರಿಪ್ ಓವರ್. ಎಲ್ಲರೂ ಅವ್ರವ್ರ ಮನೆಗೆ ಹೋಗಿ